टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಗವರ್ನರ್ಗೆ ಈ ತರ ಇಲ್ಲ ಸಲ್ಲದ ಆಪಾದನೆಗಳ ಮಾಡಬೇಕಾಗ್ತಾರ ಅವ್ರಿಗೆ ಒಂದು ರೀತಿ ಅಗೌರವ ತಂದು ಇವತ್ತು ಅವ್ರ ಕೈಲೇ ಯಾವ ಮುಖ ಇಟ್ಕೊಂಡು ಅವ್ರ ಕೈಲಿ ನೀವು ಸರ್ಕಾರದ ಸಾಧನೆಗಳನ್ನು ಅವ್ರ ಕೈಲಿ ಹೇಳಿಸ್ತೀರ. ನಾಚಿಕೆ ಆಗಬೇಕು ನಿಮಗೆ. ಗವರ್ನರ್ನ ಸರಿಯಾಗಿ ನಡೆಸ್ಕೊಳ್ಳೋ ಯೋಗ್ಯತೆ ಇಲ್ದವ್ರು ನೀವು ಅವ್ರ ಕೈಲಿ ನಿಮ್ಮ ಸರ್ಕಾರವನ್ನು ಹೊಗಳಿಸ್ಕೊಳ್ಳೋ ಅಂಥದ್ದು ಎಷ್ಟು ಸರಿ ಇದೆ? ನೀವೇ ಹೇಳಿದ್ದೀರಾ ಗವರ್ನರ್ ಸರಿ ಇಲ್ಲ ಅಂತ ಹೇಳಿದ್ದೀರಾ. ಗವರ್ನರು ಪದೇ ಪದೇ ಕಿರುಕುಳ ಕೊಡ್ತಾರೆ ಅಂತ ಹೇಳಿದ್ದೀರಾ. ನೀವೇ ಹೇಳಿರೋದು. ಅದೇ ಗವರ್ನರ್ ಕೈಲಿ ಹೊಗಳು ಅಂತ ಹೆಂಗ್ ಹೊಗಳಿಸ್ಕೊಂತೀರಾ ನೀವು? ನಾಚಿಕೆ ಆಗಲ್ವಾ ಸರ್ಕಾರಕ್ಕೆ? ಇದು ಇವತ್ತು ನಮ್ಮ ಪ್ರತಿಭಟನೆಯ ಒಂದು ವಿಚಾರವಾಗಿ ನಾವು ವಿಜಯೇಂದ್ರ ಅವರು, ನಮ್ಮ ಚಲವಾದಿಯವರು, ನಮ್ಮ JDSನ ಮುಖಂಡರುಗಳು ನಾವೆಲ್ಲರೂ ಕೂಡ ಇಲ್ಲಿಂದ ಪಾದಯಾತ್ರೆ ಮಾಡಿಕೊಂಡು ಕೆಂಗಲ್ಲ ಹನುಮಂತಯ್ಯ ಸ್ಟ್ಯಾಚ್ಯೂವರೆಗೂ ಈ ಸರ್ಕಾರಕ್ಕೆ ಇದೊಂದು ಕನ್ನಡಿ. ಅವರು ನಿಮ್ಮ ಮುಖ ಸರಿಯಾಗಿ ನೋಡ್ಕೊಳ್ಳಿ, ನಿಮ್ಮ ಮುಖ ಹೆಂಗಿದೆ ಅಂತ ಕನ್ನಡಿ. ಒಂದು ಕಡೆ ಅಪಚಾರ ಮಾಡ್ತೀರಾ ಗವರ್ನರ್ಗೆ, ಇನ್ನೊಂದು ಕಡೆ ಅದೇ ಗವರ್ನರ್ ಕಂದು ಹೊಗಳಿ ಅಂತ ಹೇಳ್ತೀರಾ. ಯಾವ ನ್ಯಾಯ? ಸದನದ ಒಳಗೆ ಯಾವ ರೀತಿ? ಸದನದ ಒಳಗೆ ನೋಡಿ, ನಾವು ಅವರು ಗವರ್ನರ್ಗೆ ಅವಮಾನ ಮಾಡಿದ್ರು ಅಂತ ನಾವು ಮಾಡಕ್ ಹೋಗಲ್ಲ. ಗವರ್ನರ್ ಅವರ ಅವ್ರು ಏನು ಹೇಳ್ತಾರೆ ಅದನ್ನ ಸಾವಧಾನದಿಂದ ನಾವು ಕೇಳ್ತೀರಿ. ಅದಾದ್ಮೇಲೆ ನಾಳೆಯಿಂದ ಶುರುವಾಗುವಂತ ಸದನದಲ್ಲಿ ಕರ್ನಾಟಕದಲ್ಲಿ ಬಂದಂತ 2 ವರ್ಷದಲ್ಲಿ ಇವ್ರು ಮಾಡಿರೋ ಅಕ್ರಮಗಳು, ಲೂಟಿ, ಕರ್ನಾಟಕವನ್ನ ಕೊಳ್ಳೆ ಹೊಡೆದಿರುವಂತದ್ದನ್ನ ನಾನಿರ್ಬೋದು, ವಿಧಾನ ಪರಿಷತ್ತಿನ ನಮ್ಮ ನಾಯಕರು ಅದನ್ನ ಬಿಡಿಸಿ 2 ಸದನದಲ್ಲಿ ನಾವು ಹೇಳೋರಿದ್ದೀವಿ.